ಸುಮಾರು ವರ್ಷಗಳಾದ್ರೂ ಮಕ್ಳಿಲ್ಲ ಅನ್ನೋ ಚಿಂತೆ ಕಾಡ್ತಿದ್ಯಾ? ಹಾಗಾದ್ರೆ ಗರ್ಭಗುಡಿ IVF ಸೆಂಟರ್ಗೆ ಇಂದೇ ಭೇಟಿ ನೀಡಿ ಹಾಗೂ ಪಡೆಯಿರಿ IVF ಚಿಕಿತ್ಸೆ ಮೇಲೆ ಮೆಗಾ ಆಫರ್ ಬರೋಬ್ಬರಿ 55,000 ರೂಪಾಯಿಗಳ ಭಾರಿ ರಿಯಾಯಿತಿ. ತಡ ಯಾಕೆ? 9108910832 ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಈಗಲೇ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಜೂನ್ 30ರವರೆಗೆ ಮಾತ್ರ. ಭರವಸೆ ಇರಲಿ, ನಿಮ್ಮೊಂದಿಗೆ ನಾವಿದ್ದೇವೆ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಬೆನ್ನತ್ತಿರೋ ಖಾಕಿ ಪಡೆಗೆ ಈಗ ಒಂದೊಂದೇ ಶಾಕಿಂಗ್ ಸಂಗತಿಗಳು ಗೊತ್ತಾಗ್ತಿವೆ. ರೇಣುಕಾಸ್ವಾಮಿಯ ಹತ್ಯೆ ಮಾಡೋಕೆ ಕರೆಂಟ್ ಶಾಕ್, ಕಟ್ಟಿಗೆ ಜೊತೆಗೆ ಪೊಲೀಸ್ ಲಾಠಿಯನ್ನ ಕೂಡ ಬಳಸಲಾಗಿದೆ ಅಂತ ಗೊತ್ತಾಗಿದೆ. ಹತ್ಯೆಗೆ ಡಿ ಗ್ಯಾಂಗ್ ಬಳಸಿರೋ ಪೊಲೀಸ್ ಲಾಠಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ರಕ್ತದ ಕಲೆ ಇದೆ ಅಂತ ವರದಿಯಾಗಿದೆ. ಅಂದಹಾಗೆ ಈ ಪೊಲೀಸ್ ಲಾಠಿ ಡಿ ಗ್ಯಾಂಗ್ ಕೈಗೆ ಹೇಗೆ ಸಿಕ್ತು ಅನ್ನೋದಕ್ಕೂ ಒಂದಷ್ಟು ವಿಚಾರ ಗೊತ್ತಾಗಿದೆ. ಕಳೆದ ಫೆಬ್ರವರಿಯಲ್ಲಿ ನಡೆದ ದರ್ಶನ್ ಬರ್ತ್ಡೇ ವೇಳೆ ಪೊಲೀಸ್ ಸಿಬ್ಬಂದಿಯೊಬ್ಬರು ದರ್ಶನ್ ಮನೆಯಲ್ಲಿ ಲಾಠಿ ಮರೆತುಬಿಟ್ಟು ಹೋಗಿದ್ರು. ನಂತರ ಆ ಲಾಠಿಯನ್ನ ದರ್ಶನ್ ಮನೆಯ ಸೆಕ್ಯೂರಿಟಿ ಗಾರ್ಡ್ ರೂಮ್ ನಲ್ಲಿ ಎತ್ತಿಡಲಾಗಿತ್ತು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಮನೆಯಲ್ಲಿದ್ದ ಲಾಠಿಯನ್ನ ತರೋಕೆ ಡಿ ಗ್ಯಾಂಗ್ ವ್ಯಕ್ತಿಯೊಬ್ಬನನ್ನ ದರ್ಶನ್ ಕಳಿಸಿದ್ರು ಅಂತ ಹೇಳಲಾಗಿದೆ. ಅಲ್ಲದೆ ಶೆಡ್ ನಿಂದ ದರ್ಶನ್ ಮನೆಗೆ ಹೋಗಿ ಲಾಠಿ ತಂದುಕೊಡೋ ಕಂಪ್ಲೀಟ್ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಅಂತಲೂ ಹೇಳಲಾಗ್ತಾ ಇದೆ. ನಂತರ ಈ ಲಾಠಿ ಮುರಿಯೋ ತನಕ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ. ಲಾಠಿ ಬಳಸಿ ಹಲ್ಲೆ ಮಾಡಿದ್ದು ಯಾರು ಅಂತ ಪತ್ತೆ ಮಾಡೋಕೆ ಸಿಕ್ಕಿರೋ ರಕ್ತದ ಕಲೆಗಳನ್ನ ಮತ್ತು ಲಾಠಿ ಪೀಸ್ಗಳನ್ನ ಪೊಲೀಸರು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಸತ್ಯತೆ ಹೊರಗೆ ಬಿದ್ದರೆ ರೇಣುಕಾಸ್ವಾಮಿ ಹತ್ಯೆ ಮಾಡೋಕೆ ಲಾಠಿ ಹಿಡಿದವರು ಯಾರು ಅನ್ನೋದು ಕೂಡ ಬಯಲಾಗುತ್ತೆ ಅನ್ನೋ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಒಂದು ವೇಳೆ ಅದನ್ನು ಪೂರ ವಾಶ್ಔಟ್ ಮಾಡಿಲ್ಲ ಅಂತಾದ್ರೆ ಆ ಸಾಧ್ಯತೆ ಕಮ್ಮಿ. ಪೀಸ್ ಆಗಿ ಬಿದ್ದಿರೋದನ್ನ ಎತ್ಕೊಂಡ್ಬಂದಿರೋದು, ಆ ಪೀಸನ್ನೆಲ್ಲ ಹಿಡಿದು ತೊಳೆದು ಮಾಡೋಷ್ಟು ಪೇಷನ್ಸ್ ಇರುವಂತ ಮಹಾನ್ ಜ್ಞಾನಿಗಳು ಅಂತ ಇವರನ್ನ ಅನ್ಸಲ್ಲ ಇವ್ರು ಯಾರು ನೋಡಿದ್ರೆ. ಹಾಗಾಗಿ ಸಿಗಬಹುದು. ಇನ್ನು ಈ ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆಗಾಗಿ ಪೊಲೀಸರು ಇನ್ಸ್ಟಾಗ್ರಾಮ್ ಸಂಸ್ಥೆಯ ಸಹಕಾರವನ್ನ ಕೂಡ ಕೋರಿದ್ದಾರೆ. ಮೃತ ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ಕಳಿಸಿರೋ ಸಂದೇಶಗಳ ಮಾಹಿತಿ ಕೊಡುವಂತೆ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಪ್ರಕರಣ ಕುರಿತು ಸ್ಯಾಂಡಲ್ವುಡ್ನ ಹಿರಿಯ ನಟಿ ಶ್ರುತಿ ಮಾತನಾಡಿದ್ದಾರೆ. ಮೊದಲ ಬಾರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಶ್ರುತಿ ಅವರು ಅಂತ ನೋಡಿದ್ರೆ, ದರ್ಶನ್ ಅರೆಸ್ಟ್ ಆಗಿರೋದು ನೋವುಂಟು ಮಾಡಿದೆ ಅಂತ ಹೇಳಿದ್ದಾರೆ. ಇಂಥ ಪ್ರಕರಣದಲ್ಲಿ ದರ್ಶನ್ ಸಿಕ್ಕಾಕೊಂಡಿರೋದು ಕೇಳಿ ಶಾಕ್ ಆಯಿತು ಅಂತ ಅವರು ಹೇಳಿದ್ದಾರೆ. ಈ ಪ್ರಕರಣದ ಹಾದಿಯನ್ನು ನೋಡಿದ್ರೆ ದರ್ಶನ್ ದುಡುಕಿದ್ರು ಅಂತ ಅನಿಸುತ್ತೆ. ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೂತನ ಸಂಸತ್ ಭವನದಲ್ಲಿ ನಡೀತಾ ಇರೋ ಚೊಚ್ಚಲ ಜಂಟಿ ಅಧಿವೇಶನ ಉದ್ದೇಶಿಸಿ ಮೊದಲ ಬಾರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದ್ದಾರೆ. ಭಾಷಣದ ಆರಂಭದಲ್ಲಿ ನೂತನ ಸಂಸದರಿಗೆ ಅಭಿನಂದನೆ ಕೋರಿ ಬಳಿಕ ತುರ್ತು ಪರಿಸ್ಥಿತಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. 1975ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಹೇರಿದ್ದ ತುರ್ತು ಪರಿಸ್ಥಿತಿ ಭಾರತದ ಇತಿಹಾಸದ ಕರಾಳ ಅಧ್ಯಾಯ. ಪ್ರಜಾಪ್ರಭುತ್ವಕ್ಕೆ ಕಳಂಕ ತರೋಕೆ ನಡೆದಿರೋ ಪ್ರಯತ್ನವನ್ನ ಪ್ರತಿಯೊಬ್ಬರು ಖಂಡಿಸಲೇಬೇಕು ಅಂತ 1975ರ ಘಟನೆಗೆ ದ್ರೌಪದಿ ಮುರ್ಮು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರಕ್ಕೂ ಬುದ್ಧಿವಾದ ಹೇಳಿದ್ದು ಪೇಪರ್ ಲೀಕ್ ಬಗ್ಗೆ ಮಾತನಾಡಿದ್ದಾರೆ. ದೇಶದ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಆ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಹಾಗೂ ಪಾವಿತ್ರತೆ ಕಾಪಾಡೋದು ಅತ್ಯಗತ್ಯ. ಸದ್ಯ ಲೀಕ್ ಆಗಿರೋ ಪ್ರಶ್ನೆ ಪತ್ರಿಕೆಗಳ ತನಿಖೆ ನಡೀತಾ ಇದೆ. ಇದು ಪಕ್ಷಪಾತ, ರಾಜಕೀಯ ಇದೆಲ್ಲವನ್ನ ಮೀರಿರೋ ವಿಚಾರ ಅಂತ ಹೇಳಿದ್ದಾರೆ. ಜೊತೆಗೆ ಈ ವರ್ಷದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಳ್ಳುತ್ತೆ ಅಂತ ರಾಷ್ಟ್ರಪತಿ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಳೆದ ಸರ್ಕಾರದ ಕಡೆಯ ಅಧಿವೇಶನದಲ್ಲೂ ಕೂಡ, ಕಡೆಯ ಸಂಸತ್ ಭಾಷಣದಲ್ಲೂ ಕೂಡ ನೆಕ್ಸ್ಟ್ ಟರ್ಮ್ನಲ್ಲಿ ಐತಿಹಾಸಿಕ ನಿರ್ಧಾರಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ರಾಷ್ಟ್ರಪತಿ ಭಾಷಣದಲ್ಲೂ ಉಲ್ಲೇಖ ಆಗಿದೆ. ಇನ್ನು ಉಪರಾಷ್ಟ್ರಪತಿ ಮಾತನಾಡಿದ್ರು. ರಾಜ್ಯಸಭೆಯ ಚೇರ್ಮನ್ ಕೂಡ ಆಗಿರೋ ಜಗದೀಪ್ ಧನ್ಕರ್ ಅವರು 1975ರ ತುರ್ತು ಪರಿಸ್ಥಿತಿಯನ್ನ ಇವರು ಕೂಡ ದೇಶದ ಇತಿಹಾಸದ ಕರಾಳ ಅಧ್ಯಾಯ ಅಂತ ಕರೆದಿದ್ದಾರೆ. ಇನ್ನು ಲೋಕಸಭೆಯ ಐತಿಹಾಸಿಕ ರಾಜದಂಡವಾಗಿರೋ ಸೆಂಗೋಲ್ ಅನ್ನ ಸಂಸತ್ನಿಂದ ತೆಗೆಯಬೇಕು ಅಂತ ಸಮಾಜವಾದಿ ಪಕ್ಷದ ಸಂಸದ RK ಚೌಧರಿ ಒತ್ತಾಯಿಸಿದರು. ಈ ಬಗ್ಗೆ ಲೋಕಸಭಾ ಸ್ಪೀಕರ್ಗೆ ಬರೆದ ಪತ್ರದಲ್ಲಿ ಸೆಂಗೋಲ್ ಅನ್ನೋದು ರಾಜನ ದಂಡ. ನಮ್ಮ ದೇಶ 1947ರಲ್ಲಿ ಸ್ವತಂತ್ರವಾಗಿದೆ. ಪ್ರಜಾಸತ್ತಾತ್ಮಕ ದೇಶವನ್ನು ನಾವು ಸಂವಿಧಾನದಿಂದ ಮುನ್ನಡೆಸಬೇಕೆ ಹೊರತು ಸೆಂಗೋಲ್ನಿಂದ ಅಲ್ಲ. ಸೊ ಸೆಂಗೋಲನ್ನು ಸಂಸತ್ನಿಂದ ತೆಗಿಬೇಕು ಅಂತ ಹೇಳಿದ್ರು. ಇದಕ್ಕೆ RJD ಹಾಗೂ ಕಾಂಗ್ರೆಸ್ನವರು ಬೆಂಬಲವನ್ನು ಕೊಟ್ಟರು. ಆದರೆ ಈ ವಿಚಾರಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸಮಾಜವಾದಿ ಪಕ್ಷ
ಭಾರತೀಯ ಹಾಗೂ ತಮಿಳು ಸಂಸ್ಕೃತಿಯ ಅವಿಭಾಜ್ಯ ಅಂಗವನ್ನ ಅಪಮಾನಿಸಿದೆ ಅಂತ ಕಿಡಿಕಾರಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸ್ವಾಮೀಜಿಯೊಬ್ಬರು ನೇರವಾಗಿ ಒತ್ತಾಯ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ, ನೀವು ಈಗ ಆಲ್ರೆಡಿ ಸಿಎಂ ಆಗಿ ಕೆಲಸ ಮಾಡಿದ್ದೀರಿ, ಎಲ್ಲರೂ ಸಿಎಂ ಆಗಿ ಅಧಿಕಾರ ಮಾಡಿದ್ದಾರೆ, ಆದರೆ ಡಿಕೆ ಆಗಿಲ್ಲ. ಸೊ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಿ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಇದು ಸಾಧ್ಯ ಅಂತ ಓಪನ್ ಆಗ್ರಹ ಮಾಡಿದ್ದಾರೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇದು ಡೆಮೋಕ್ರಸಿ, ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದು ಒಂದು ಸ್ವಲ್ಪ ಜೋಕೆ. ಇದು ಡೆಮೋಕ್ರಸಿ ಅಂತೆ, ಬಟ್ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತೆ. ಇರಲಿ, ಡೆಮೋಕ್ರಸಿಯಲ್ಲಿ ಜನ ತೀರ್ಮಾನ ಮಾಡೋದು ಆ್ಯಕ್ಚುಲಿ. ಇರಲಿ, ಡಿಸಿಎಂ ಡಿಕೆ ಮಾತನಾಡಿ ಏನು ಹೇಳಿದ್ದಾರೆ, ಸ್ವಾಮೀಜಿ ಹೇಳ್ತಾರೆ ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ, ಅದೆಲ್ಲ ಅಭಿಮಾನಿಗಳ ಆಸೆ ಅಂತ ಹೇಳಿದ್ದಾರೆ. ಸ್ವಾಮೀಜಿನವರು ಅಭಿಮಾನಿ ಆಗಿದ್ದಾರೆ. ಈಗ ಈ ನಡುವೆ ಸಹಕಾರ ಸಚಿವ KN ರಾಜಣ್ಣ ಪ್ರತಿಕ್ರಿಯಿಸಿ, ನಾನು ಸ್ವಾಮೀಜಿ ಆಗ್ತೀನಿ, ಅವರು ಸ್ವಾಮೀಜಿ ಸ್ಥಾನವನ್ನು ನನಗೆ ಬಿಟ್ಕೊಡ್ತಾರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ನಡುವೆ 3 ಡಿಸಿಎಂ ವಿಚಾರ ಕೂಡ ಸದ್ದು ಮಾಡ್ತಾ ಇದೆ. KN ರಾಜಣ್ಣ ಸೇರಿ ಅನೇಕರು ಡಿಸಿಎಂ ಬೇಕು ಅಂತ ಪಟ್ಟು ಹಿಡಿದಿದ್ರೆ, ಈ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇನ್ನು 3 ಡಿಸಿಎಂ ಬೇಕು ಅಂತ ಹೇಳೋರು ಹೈಕಮಾಂಡ್ ಬಳಿ ಮಾತನಾಡಲಿ, ಮಾಧ್ಯಮದವರ ಬಳಿ ಮಾತನಾಡೋದ್ರಿಂದ ಪ್ರಚಾರ ಆಗತ್ತೆ ವಿನಃ ಯಾವುದೇ ಪ್ರಯೋಜನ ಆಗೋದಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಬಗ್ಗೆ ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನ ಕೊಡದಂತೆ ಕೆಲ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಸಿಎಂ ಈ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಏನೋ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಸಿಕ್ಕಾಪಟ್ಟೆ ಅಪಘಾತಗಳಾಗ್ತಾ ಇತ್ತಲ್ಲ, ಅದೀಗ ಕಮ್ಮಿ ಆಗಿದೆ. ಈ ವರ್ಷದ ಮೊದಲ 5 ತಿಂಗಳು ಅಂದರೆ ಮೇ ತನಕ ರಸ್ತೆ ಅಪಘಾತಗಳಲ್ಲಿ 31 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೌದು, ಒಂದು ಪ್ರಾಣ ಹೋದರೂ ಕೂಡ ಅದು ದೊಡ್ಡ ವಿಚಾರನೇ, ಬೇಸರದ ವಿಚಾರನೇ. ಆದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 100 ಜನರ ಪ್ರಾಣ ಹೋಗಿತ್ತು. ಆ ಪ್ರಮಾಣ ಈಗ 1/3 ಭಾಗಕ್ಕೆ ಇಳಿದು ಹೋಗಿದೆ. ವಾಹನ ಚಾಲನೆ ಕುರಿತು ಜಾಗೃತಿ ಮೂಡಿಸಿದ್ದಕ್ಕೆ, ಎಕ್ಸ್ಪ್ರೆಸ್ ವೇನಲ್ಲಿ ಮಾಡರ್ನ್ ಟೆಕ್ನಾಲಜಿ ಅಳವಡಿಸಿ ಕಾರ್ಗಳನ್ನೆಲ್ಲ ವೇಗವನ್ನು ಮಾನಿಟರ್ ಮಾಡ್ತಾ ಇರೋದಕ್ಕೆ ಹಾಗೂ ದಂಡಗಳನ್ನು ಕೂಡ ಹಿಡಿದು ಹಾಕ್ತಿರೋದಕ್ಕೆ ಈ ಅಪಘಾತಗಳ ಪ್ರಮಾಣ ಕಮ್ಮಿಯಾಗಿದೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ಗೋಬಿ ಮಂಚೂರಿಯನ್, ಫಿಶ್ ಫ್ರೈ, ಚಿಕನ್ ಕಬಾಬ್ಗೆ ಬಳಸೋ ಕೃತಕ ಬಣ್ಣವನ್ನು ಬ್ಯಾನ್ ಮಾಡಿತ್ತು. ಇದೀಗ ಪಾನಿಪುರಿಯಲ್ಲಿ ಬಳಸೋ ಸಾಸ್, ಮೀಟಾ, ಖಾರದ ಪುಡಿ ಸೇರಿದಂತೆ 5 ಬಗೆಯ ಪದಾರ್ಥಗಳನ್ನು ಬ್ಯಾನ್ ಮಾಡೋಕೆ ಚಿಂತನೆ ನಡೆಸಲಾಗಿದೆ ಅಂತ ಗೊತ್ತಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರಾಜ್ಯದ ನಾನಾ ಭಾಗದಲ್ಲಿನ ಪಾನಿಪುರಿ ಬಳಸೋ ಪದಾರ್ಥಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಿದ್ರು. ಆಗ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರೋದ್ರಿಂದ ಸರ್ಕಾರ ಆ ಪದಾರ್ಥಗಳ ನಿಷೇಧಕ್ಕೆ ಮುಂದಾಗ್ತಿದೆ. ಆದರೆ ಈ ವಿಚಾರವಾಗಿ ಸರ್ಕಾರದ ಅಧಿಕೃತ ಆದೇಶಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿವೆ. ಈ ವಿಚಾರವಾಗಿ ಬೆಂಗಳೂರಿನ ಪೋಕ್ಸೋ ವಿಶೇಷ ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇದರಲ್ಲಿ ಬಾಲಕಿಯನ್ನ ವಿಚಾರಿಸುತ್ತಾ ರೂಮ್ಗೆ ಕರ್ಕೊಂಡು ಹೋಗಿ ಅನುಚಿತ ವರ್ತನೆ ಮಾಡಲಾಗಿದೆ. ಬಾಲಕಿ ಇದಕ್ಕೆ ಪ್ರತಿಭಟಿಸಿದಾಗ ಹಣ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಬಾಲಕಿಯ ತಾಯಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದಾಗ ಡಿಲೀಟ್ ಮಾಡುವಂತೆ ಒತ್ತಾಯಿಸಿದ್ರು ಅಂತ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಒಟ್ಟು 4 ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕಳೆದೆರಡು ದಿನಗಳಿಂದ ರಾಜ್ಯದ ಹಲವು ಕಡೆ ಮುಂಗಾರಿನ ಆರ್ಭಟ ಜೋರಾಗಿದ್ದು ಕರಾವಳಿ ಪ್ರದೇಶದಲ್ಲಿ ಪ್ರಾಣಹಾನಿಯಾಗಿದೆ. ಇದುವರೆಗೂ ಕರಾವಳಿಯಲ್ಲಿ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಆಗಿದೆ. ಕರಾವಳಿ ಭಾಗದಲ್ಲಿ ಮುಂದಿನ 4 ದಿನಗಳ ಕಾಲ ಇದೇ ರೀತಿ ಭಾರೀ ಮಳೆಯಾಗೋ ಸಾಧ್ಯತೆ ಇರೋದ್ರಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಮೀನುಗಾರರು ಸಮುದ್ರಕ್ಕೆ ಹೋಗಿ ಮೀನುಗಾರಿಕೆ ಮಾಡೋದನ್ನು ನಿರ್ಬಂಧಿಸಲಾಗಿದೆ. ಇದರ ಜೊತೆಗೆ ಕಾಫಿನಾಡು, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಹಾವೇರಿ, ಧಾರವಾಡ, ಹಾಸನ, ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಭಾರೀ ಮಳೆಯಿಂದಾಗಿ ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಏನು, ಒಂದು ಶತಮಾನದಿಂದ ಪ್ರಿಸೈಸ್ಲಿ 117 ವರ್ಷಗಳಿಂದ ಉತ್ತರ ಕರ್ನಾಟಕದ ಸಿಹಿಯನ್ನ ನಾಡಿನಾದ್ಯಂತ ಹಂಚುತ್ತಾ ಇರೋ ಫೇಮಸ್ ಅಮೀನ್ಗಢದ ವಿಜಯ ಕರದಂಟಿನ ನೂತನ ಮಳಿಗೆ ಈಗ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಆರಂಭ ಆಗ್ತಾ ಇದೆ. ಇದರ ಪ್ರಯುಕ್ತವಾಗಿ ವಿಜಯ ಕರದಂಟು ಗ್ರಾಹಕರಿಗೆ ಭರ್ಜರಿ ಆಫರ್ ನೀಡ್ತಾ ಇದೆ.
₹1,499 ಕರದಂಟು ಖರೀದಿ ಮಾಡಿದ್ರೆ ₹899 ಮೌಲ್ಯದ ದೇಸಿ ಶೈಲಿಯ ಇಳಕಲ್ ಸೀರೆ ಫ್ರೀಯಾಗಿ ಸಿಗುತ್ತೆ. ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1907ರಲ್ಲೇ ಸ್ಥಾಪನೆಯಾಗಿ 117 ವರ್ಷಗಳ ಇತಿಹಾಸ ಹೊಂದಿರೋ ವಿಜಯ ಕರದಂಟು ರಾಜ್ಯದಲ್ಲಿ 25 ಮಳಿಗೆಗಳನ್ನು ಆಲ್ರೆಡಿ ಹೊಂದಿದೆ. ಬೆಲ್ಲ, ಖರ್ಜೂರ, ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ ಹೀಗೆ ವಿವಿಧ ಪೋಷಕಾಂಶ ಭರಿತ ಮೆಟೀರಿಯಲ್ ಯೂಸ್ ಮಾಡಿ ಒಣಹಣ್ಣುಗಳನ್ನು ಹಾಕಿ ಇವರ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳನ್ನು ತಯಾರಿಸ್ತಾರೆ. ಈ ವಿಜಯ ಕರದಂಟಲ್ಲಿ ವೆರೈಟಿಗಳು ಕೂಡ ಇದ್ದು ಪ್ರೀಮಿಯಂ ಕರದಂಟು, ಸುಪ್ರೀಂ ಕರದಂಟು, ರೀಗಲ್ ಅಂಜೀರ್ ಈ ರೀತಿ ಬೇರೆ ಬೇರೆ ವೇರಿಯಂಟ್ಸ್ ಇವೆ. ಇತರ ನಾನಾ ರೀತಿಯ ಸ್ವೀಟ್ಸ್ ಕೂಡ ಇವೆ. ಈಗ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಇವರ ನೂತನ ಮಳಿಗೆ ಓಪನ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ವಿವಾದಾಸ್ಪದ ಹೇಳಿಕೆ ನೀಡಿ ಟೀಕೆಗೊಳಗಾಗಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ಸ್ಯಾಮ್ ಪಿತ್ರಡ ರಾಜೀನಾಮೆ ಕೊಟ್ಟಿದ್ರು. ಈಗ ಮತ್ತೆ ಕಾಂಗ್ರೆಸ್ನ ಓವರ್ಸೀಸ್ ಚೇರ್ಮನ್ ಆಗಿ ನೇಮಕ ಆಗಿದ್ದಾರೆ. ಉತ್ತರ ಭಾರತದವರು ಬಿಳಿ ವರ್ಣೀಯರಂತೆ ಕಂಡ್ರೆ ದಕ್ಷಿಣದವರು ಆಫ್ರಿಕನ್ನರಂತೆ ಕಾಣಿಸ್ತಾರೆ ಅಂತ ಹೇಳಿ ಎಲೆಕ್ಷನ್ ಟೈಮ್ನಲ್ಲಿ ಪಿತ್ರಡ ವಿವಾದ ಕ್ರಿಯೇಟ್ ಮಾಡಿದ್ರು. ನಾರ್ತ್ ಈಸ್ಟ್ನವರು ಚೀನಾದವ್ರ ಥರ ಕಾಣಿಸ್ತಾರೆ ಅಂತ ಹೇಳಿದರು. ಈ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತ ಆಗಿತ್ತು. ಮೇ 8ನೇ ತಾರೀಕು ತಮ್ಮ ಸ್ವಇಚ್ಛೆಯಿಂದ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಅವರು ಡಿಕ್ಲೇರ್ ಮಾಡಿದರು. ಇದೀಗ ಪುನಃ ಸ್ಯಾಮ್ರನ್ನ ವಾಪಸ್ ಕರ್ಕೊಂಬಂದು ಅದೇ ಜಾಗ ಕೂರಿಸಲಾಗಿದೆ ಎಲೆಕ್ಷನ್ ಆದಮೇಲೆ. ಇದಕ್ಕೆ ಬಿಜೆಪಿ ರಿಯಾಕ್ಟ್ ಮಾಡಿ ಸ್ಯಾಮ್ ಪಿತ್ರಡ ರಾಜೀನಾಮೆ ಕೊಟ್ಟಿರೋದೆಲ್ಲ ಕಾಂಗ್ರೆಸ್ನ ಚುನಾವಣೆಯ ಗಿಮಿಕ್ ಅಷ್ಟೇ, ಅವ್ರನ್ನ ಮತ್ತೆ ಪುನಃ ನೇಮಿಸ್ಕೊಳ್ತಾರೆ ಅಂತ ಪ್ರಧಾನಿ ಮೋದಿ ಈ ಹಿಂದೆ ಇಂಟರ್ವ್ಯೂನಲ್ಲೂ ಕೂಡ ಅದನ್ನು ಹೇಳಿದರು. ಅದೇ ಸತ್ಯ ಆಗಿದೆ. ಈಗ ಈ ರೀತಿ ಮಾಡಿ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ನಾಯಕರ ಕಪಟತನ ಹೊರಗೆ ಬಂದಿದೆ ಅಂತ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ ಅಥವಾ ರಿಯಾಕ್ಟ್ ಮಾಡಿದೆ. ಇದಕ್ಕೆ ತಮಿಳುನಾಡಲ್ಲಿ 5ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋಕೆ ಚಿಂತನೆ ನಡೆದಿದೆ. ಸಿಎಂ ಸ್ಟಾಲಿನ್ ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ಬೆಂಗಳೂರಿನ ಪಕ್ಕದಲ್ಲಿ ಹೊಸೂರಿನ ಸುತ್ತಮುತ್ತ ಈ ಏರ್ಪೋರ್ಟ್ ಮಾಡೋ ಬಗ್ಗೆ ಚಿಂತನೆ ನಡೆದಿದೆ. ಹೊಸೂರಿನ 2,000 ಎಕರೆ ಭೂಮಿಯಲ್ಲಿ ವರ್ಷಕ್ಕೆ ಸುಮಾರು 3 ಕೋಟಿ ಪ್ರಯಾಣಿಕರನ್ನ ಹ್ಯಾಂಡಲ್ ಮಾಡೋ ಸಾಮರ್ಥ್ಯ ಹೊಂದಿರೋ ಏರ್ಪೋರ್ಟ್ ನಿರ್ಮಿಸೋಕೆ ಪ್ಲಾನ್ ನಡೆದಿದೆ. ಇದನ್ನು ಖುದ್ದು ಮುಖ್ಯಮಂತ್ರಿ ಸ್ಟಾಲಿನ್ ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹೊಸೂರಲ್ಲಿ ಹೆಚ್ಚಿನ ಉತ್ಪಾದಕ ಹಾಗೂ ಕೈಗಾರಿಕಾ ಘಟಕಗಳಿವೆ. ಸೊ ಇನ್ವೆಸ್ಟ್ಮೆಂಟ್ ಹಾಗೂ ಉದ್ಯೋಗಕ್ಕೆ ಬಿಗ್ ಬೂಸ್ಟ್ ಕೊಡಬಹುದು. ಈ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ. ಇನ್ನು ಹೊಸೂರಿನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಾಣ ಮಾಡೋದ್ರಿಂದ ತಮಿಳುನಾಡಿನ ಜೊತೆಗೆ ಕರ್ನಾಟಕಕ್ಕೂ ಅನುಕೂಲವಾಗುತ್ತೆ. ಹೊಸೂರಿನ ಹೊಸ ಏರ್ಪೋರ್ಟ್ ಬೆಂಗಳೂರಿನ ಅವಳಿ ನಗರ ಎಕೋಸಿಸ್ಟಮ್ಗೆ ಉತ್ತೇಜನ ಕೊಡುತ್ತೆ ಅಂತ ತಮಿಳುನಾಡು ಕೈಗಾರಿಕಾ ಸಚಿವ TRB ರಾಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಪ್ರಭಾವದಿಂದಲೇ ತಮಿಳುನಾಡಿಗೆ ಸೇರಿದ ಆ ಜಾಗಗಳು ಕೂಡ ಇದರ ರಬ್ ಆಫ್ ಆಗಿ ಒಂದಷ್ಟು ಎಫೆಕ್ಟ್ ಅಲ್ಲಿಗೂ ಆಗಿ ಆ ಜಾಗಗಳು ಕೂಡ ಪ್ರೋಗ್ರೆಸ್ ಆಗ್ತಾ ಇದ್ದಾವೆ. ಎಷ್ಟೋ ಬೆಂಗಳೂರಿನ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಈ ರೀತಿದೆಲ್ಲ ನಡೀತಾ ಇದೆ. ಈಗ ಇನ್ನಷ್ಟು ಪಾಲನ್ನ ತಗೊಳ್ಳೋಕೆ ಸ್ಪರ್ಧೆಗೆ ಬಿದ್ದಿದ್ದಾರೆ ತಮಿಳುನಾಡಿನವರು. ಅಲ್ಲೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಈ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಅವರೆಲ್ಲ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರಬೇಕು ಅಂದರೆ 1.5 ಗಂಟೆ 2 ಗಂಟೆ ಎಲ್ಲ ಬೇಕು. ಅಷ್ಟು ದೂರ ಆಗುತ್ತೆ, ಡಿಸ್ಟೆನ್ಸ್ ಆಗುತ್ತೆ, ಅವರಿಗೆ ಟ್ರಾಫಿಕ್ ಕೂಡ ಇರುತ್ತೆ. ಈಗ ಅವರು ಸಿಟಿ ಒಳಗೆ ಬರ್ದೇನೆ ಹಾಗೆ ಆ ಕಡೆ ಹೊಸೂರು ಕಡೆ ಹೋಗಿ ಫ್ಲೈಟ್ ಹತ್ಕೋಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಇದರಿಂದ ತಮಿಳುನಾಡಿಗೆ ಜಾಸ್ತಿ ಲಾಭ ಆಗುತ್ತೆ. ಕರ್ನಾಟಕಕ್ಕೆ ಲಾಭ ಆಗಲ್ಲ, ಬೆಂಗಳೂರಿನ ಆ ಭಾಗಕ್ಕೆ ಲಾಭ ಆಗಲ್ಲ ಅಂತೇನಿಲ್ಲ. ಬಟ್ ಇದರಲ್ಲಿ ಅವ್ರಿಗೆ ಜಾಸ್ತಿ ಲಾಭ ಇದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಅನ್ನು ನಾವು ಪಬ್ಲಿಷ್ ಮಾಡ್ತೀವಿ ಪೂರ್ತಿ ಅನಾಲಿಸಿಸ್ನೊಂದಿಗೆ. ಹಾಗಾಗಿ mastmaga.com ಅನ್ನು ನೀವು ನೋಡ್ತಾ ಇರೋದನ್ನ ಮಿಸ್ ಮಾಡಬೇಡಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಸ್ರೋದ ಮುಂದಿನ ಮಹತ್ವಾಕಾಂಕ್ಷೆಯ ಚಂದ್ರಯಾನ್ 4 ಲಾಂಚ್ ಹೇಗೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಇಸ್ರೋ ಮುಖ್ಯಸ್ಥ ಎಸ್ ಸೋಮನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಿಷನ್ ಮೂಲಕ ಸ್ಪೇಸ್ ಕ್ರಾಫ್ಟ್ ಅನ್ನ ಒಂದೇ ಬಾರಿಗೆ ಲಾಂಚ್ ಮಾಡಲಾಗುವುದಿಲ್ಲ, ಬದಲಿಗೆ 2 ಬಾರಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸ್ಪೇಸ್ ಕ್ರಾಫ್ಟ್ ವಿವಿಧ ಭಾಗಗಳನ್ನ ಸೆಪರೇಟ್ ಆಗಿ ಕಳಿಸಲಾಗುತ್ತೆ. ನಂತರ ಚಂದ್ರನ ಕಡೆ ಸಾಗೋಕ್ಕೂ ಮುನ್ನ ಸ್ಪೇಸ್ ಕ್ರಾಫ್ಟ್ ಅನ್ನ ಬಾಹ್ಯಾಕಾಶದಲ್ಲಿ ಜೋಡಿಸಲಾಗುತ್ತೆ. ಯಾಕಂದ್ರೆ ಚಂದ್ರಯಾನ ಸ್ಪೇಸ್ ಕ್ರಾಫ್ಟ್ ಅನ್ನ ಒಟ್ಟಿಗೆ ಲಾಂಚ್ ಮಾಡೋ ಸಾಮರ್ಥ್ಯದ ರಾಕೆಟ್ ಇಸ್ರೋ ಬಳಿ ಇಲ್ಲ. ಹೀಗಾಗಿ 2 ಬಾರಿ ಲಾಂಚಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಚಂದ್ರನ ಮೇಲ್ಮೈಯಿಂದ ಮಣ್ಣಿನ ಸ್ಯಾಂಪಲ್ ತರೋ ಉದ್ದೇಶ ಈ ಚಂದ್ರಯಾನ 4 ಮಿಷನ್ ಹೊಂದಿದೆ. ಇದನ್ನು 2028ಕ್ಕೆ ಮಾಡೋ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ನೀಟ್ UG ಪರೀಕ್ಷಾ ಅಕ್ರಮ ತನಿಖೆಗಿಳಿದಿರೋ CBI ಇದೀಗ ಬಿಹಾರದ ಪಾಟ್ನಾದಲ್ಲಿ ಮೊದಲ ಅರೆಸ್ಟ್ ಮಾಡಿದೆ. ಪ್ರಕರಣ ಸಂಬಂಧ ಪಾಟ್ನಾ ಮೂಲದ ಮನೀಶ್ ಕುಮಾರ್ ಮತ್ತು ಅಶುತೋಷ್ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಂಧಿತ ಮನೀಶ್ ಕುಮಾರ್ ನೀಟ್ ಅಭ್ಯರ್ಥಿಗಳಿಗೆ ಕಾರಿನ ಸೌಲಭ್ಯ ಮಾಡಿಕೊಟ್ಟಿದ್ದ. ಖಾಲಿ ಶಾಲೆಯೊಂದನ್ನು ಬಳಸಿ ಅಲ್ಲಿ ಅಭ್ಯರ್ಥಿಗಳಿಗೆ ಲೀಕ್ ಆಗಿದ್ದ ಪೇಪರ್ ಕೊಡೋ ಕೆಲಸ ಮಾಡಿದ್ದ ಅಂತ ಗೊತ್ತಾಗಿದೆ. ಅಲ್ಲದೆ ನೀಟ್ ಅಭ್ಯರ್ಥಿಗಳಿಗೆ ಉಳಿದುಕೊಳ್ಳೋ ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅಂತ ಕೂಡ CBI ಮೂಲಗಳು ಮಾಹಿತಿ ನೀಡಿವೆ.
ಭಾರತ ಮತ್ತು ಇಂಗ್ಲೆಂಡ್ ನಡುವೆ T20 ವರ್ಲ್ಡ್ ಕಪ್ನ ದ್ವಿತೀಯ ಸೆಮೀಸ್ ಮ್ಯಾಚ್ ಶುರುವಾಗಿದೆ. ಕೆರಿಬಿಯನ್ ತೀರದ ಗಯಾನದಲ್ಲಿ ನಡೀತಾ ಇರೋ ಮ್ಯಾಚ್ನಲ್ಲಿ ಗೆದ್ದವರು ಜೂನ್ 29ನೇ ತಾರೀಕು ಸೌತ್ ಆಫ್ರಿಕಾ ವಿರುದ್ಧ ಬಾರ್ಬಡೋಸ್ನಲ್ಲಿ ನಡೆಯೋ ಫೈನಲ್ ಮ್ಯಾಚ್ನಲ್ಲಿ ವಿಶ್ವಕಪ್ಗಾಗಿ ಸೆಣಸಾಟ ನಡೆಸ್ತಾರೆ. ನಿರಂತರ 3 ದಿನ ಹಸಿರು ಪಟ್ಟಿಯಲ್ಲಿ ಅಂತ್ಯವಾಗಿರೋ ಭಾರತದ ಷೇರುಪೇಟೆ ವಾರದ 4ನೇ ಸೆಷನ್ನಲ್ಲೂ ಕೂಡ ತನ್ನ ನಾಗಾಲೋಟವನ್ನು ಮುಂದುವರಿಸಿದೆ. ಹೆವಿವೇಟ್ ಕಂಪನಿಗಳಾದ ಭಾರತ ಏರ್ಟೆಲ್, ಅಲ್ಟ್ರಾಟೆಕ್ ಸಿಮೆಂಟ್, JSW ಸ್ಟೀಲ್, ಟಾಟಾ ಮೋಟಾರ್ಸ್, ಇನ್ಫೋಸಿಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ಗಳಿಂದ ಷೇರುಪೇಟೆ ಹಿಗ್ಗಿದೆ. ವಿಶೇಷವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಿಯಾ ಸಿಮೆಂಟ್ನಲ್ಲಿ 23% ಶೇರ್ ಅನ್ನು ಖರೀದಿ ಮಾಡಿತು. ಹಾಗಾಗಿ ಸಿಮೆಂಟ್ ಕ್ಷೇತ್ರ ಎಲ್ಲ ಒಂದ್ಸರಿ ಹಿಗ್ತು. ಇನ್ನು IT, ಆಟೋ, ಆಯಿಲ್ ಮತ್ತು ಗ್ಯಾಸ್ ಸ್ಟಾಕ್ಗಳು ಕೂಡ ಲಾಭ ಮಾಡಿಕೊಂಡಿವೆ. ಅಂದಹಾಗೆ ವಿದೇಶಿ ಹೂಡಿಕೆದಾರರು ದೇಸಿ ಮಾರ್ಕೆಟ್ ಕಡೆ ಮುಖ ಮಾಡಿ ಹೆವಿವೇಟ್ ಕಂಪನಿಗಳ ಸ್ಟಾಕ್ ಖರೀದಿ ಹೆಚ್ಚಾಗಿ ದೇಶದ ರಾಜಕೀಯ ಕೂಡ ಬ್ಯಾಲೆನ್ಸ್ ಆಗಿರೋದ್ರಿಂದ ಷೇರುಪೇಟೆಯಲ್ಲಿ ಪಾಸಿಟಿವಿಟಿ ಕಾಣಿಸ್ತಾ ಇದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ನಿಫ್ಟಿ 175 ಅಂಕಗಳು ಅಥವಾ 0.74% ರೈಸ್ ಆಯಿತು, 24,044ಕ್ಕೆ ತಲುಪಿತು. ಸೆನ್ಸೆಕ್ಸ್ 568 ಅಂಕ ಅಥವಾ 0.72% ಜಾಸ್ತಿಯಾಗಿ 79,243ಕ್ಕೆ ರೀಚ್ ಆಯಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಹೆಚ್ಚಾಗಿ ₹83.46 ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹124 ಏರಿಕೆಯಾಗಿ ₹71,391 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹109 ಕಮ್ಮಿಯಾಗಿ ₹65,390 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ ₹99 ಹೆಚ್ಚಳವಾಗಿ ₹87,043 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.